ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಉಗ್ರರು ಅಡಗಿರುವಂತಹ ನೆಲೆಗಳನ್ನು ಧ್ವಂಸ ಮಾಡುತ್ತೆ. ಇನ್ನು ಶ್ರೀನಗರದಲ್ಲಿ ದಾಲ್ ಲೇಕ್ನಲ್ಲಿ ಪಾಕ್ ಕ್ಷಿಪಣಿಗಳು ಬಿದ್ದಿದೆ ಅನ್ನೋದರ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ. ಶ್ರೀನಗರದಲ್ಲಿ ಪಾಕ್ ಕ್ಷಿಪಣಿಯನ್ನ ಭಾರತ ಹೊಡೆದು ಉರುಳಿಸಿದೆ. ದಾಲ್ ಲೇಕ್ನಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷ ಬಿದ್ದಿರುವಂಥದ್ದು. ಕ್ಷಿಪಣಿ ಹೊಡೆತದ ಶಬ್ದಕ್ಕೆ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ. ಶ್ರೀನಗರದಲ್ಲಿಯೂ ಕೂಡ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಪಾಕ್ನ ಕ್ಷಿಪಣಿಗಳು ಏನಿತ್ತು ಅವೆಲ್ಲವನ್ನ ಭಾರತ ಹೊಡೆದು ಉರುಳಿಸಿದೆ. ಶ್ರೀನಗರದ ದಾಲ್ ಲೇಕ್ನಲ್ಲಿ ಕ್ಷಿಪಣಿಗಳು ಬಿದ್ದಿರುವಂಥದ್ದು. ದಾಲ್ ಲೇಕ್ನಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷ ಬಿದ್ದಿದೆ. ಕ್ಷಿಪಣಿಯ ಹೊಡೆತದ ಶಬ್ದಕ್ಕೆ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಶ್ರೀನಗರದ ಏರ್ಪೋರ್ಟ್ ಆಗಿರ್ಬೋದು, ಕಾಶ್ಮೀರದ ಅವಂತಿಪುರ ವಾಯುನೆಲೆ ಮೇಲೆ ಕೂಡ ದಾಳಿಯನ್ನ ನಡೆಸಿದ್ದಾರೆ. ದಾಳಿಯ ಯತ್ನವನ್ನ ಮಾಡಿದ್ದಾರೆ. ಆದರೆ ಬರಾಕ್ 8 S-400 ಹಾಗೂ ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಬಳಸಿ ಡ್ರೋನ್ಗಳನ್ನು ಬಹುತೇಕ ನಿಷ್ಕ್ರಿಯಗೊಳಿಸಲಾಗಿದೆ. ಆದರೆ ಪಂಜಾಬ್ನ ಫಿರೋಜ್ಪುರದಲ್ಲಿ ಮನೆಯೊಂದರ ಮೇಲೆ ಡ್ರೋನ್ ಬಿದ್ದಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಸಕಲ ರೀತಿಯಲ್ಲಿಯೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಅವರ ಎಲ್ಲ ಪ್ಲಾನ್ಗಳು ಫ್ಲಾಪ್ ಆಗ್ತಾ ಇದ್ರೂ ಮಾತ್ರ ಅವರು ಸುಮ್ಮನೆ ಆಗ್ತಾ ಇಲ್ಲ. ಮತ್ತೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಭಾರತದ ವಿರುದ್ಧ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಚೋದನೆಯನ್ನ ಕೊಡಲಾಗ್ತಾ ಇದೆ. ಹಾಗಾಗಿ LOCಯಲ್ಲಿ ನಾಗರಿಕರನ್ನೇ ಗುರಿಯನ್ನಾಗಿಸಿಕೊಂಡು ದಾಳಿ